ಆಕ್ಸಿಜನ್ ಕೇವಲ ಒಂದು ಇದು ಮಾತ್ರ ಇರೋದ್ರಿಂದ ನಾವು ಧಾತು ಅಂತ ಕನ್ಸಿಡರ್ ಮಾಡ್ತೀವಿ. ಸಂಯುಕ್ತ ಅಂದ್ಬಿಟ್ರೆ ಅಲ್ಲಿ ಎರಡು ಧಾತುಗಳು ಇರಬೇಕು. ಅದರೊಳಗೆ H2O ಮತ್ತು CO2 ಕಾರ್ಬನ್ ಡೈಆಕ್ಸೈಡ್ ಇವು ಸಂಯುಕ್ತಕ್ಕೆ ಸೇರ್ತಾವೆ. ಮಿಶ್ರಣ ಅಂದ್ಬಿಟ್ರೆ ಎರಡಕ್ಕಿಂತ ಹೆಚ್ಚು ಧಾತುಗಳು. ಅದರಿಗೆ ಸಮುದ್ರದ ನೀರು ಅಲ್ಲಿ ಹಲವಾರು ಧಾತುಗಳ ಮಿಶ್ರಣ ಇರುತ್ತೆ. ಆಮೇಲೆ ಮಣ್ಣಲ್ಲಿ ಮರಳು, ಮಣ್ಣು, ಕಬ್ಬಿಣ ಇವೆಲ್ಲವೂ ಸೇರ್ತವೆ. ಹಂಗಾಗಿ ಈಜಿಯಾಗಿ ನಾವೇನು ಕಂಡುಹಿಡ್ಕೋಬೇಕು, ಒಂದಿದ್ರೆ ಧಾತು ಅಂದ್ರೆ ಧಾತು, ಸಂಯುಕ್ತಕ್ಕೆ ಎರಡು ಧಾತುಗಳು ಇರ್ತವೆ, ಮಿಶ್ರಣಕ್ಕೆ ಎರಡಕ್ಕಿಂತ ಹೆಚ್ಚು ಧಾತುಗಳು ಮಿಶ್ರಣ. ಇಷ್ಟೇ. ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಣೆಯಾಗಿದೆ. ಎ ಬೆಣ್ಣೆ, ಮಜ್ಜಿಗೆ, ಹಾಲು, ತುಪ್ಪ. ಇನ್ನೊಂದ್ಸರಿ ಕ್ವಶನ್ ಹೋದ್ರಾ? ಆಹಾರ ಪದಾರ್ಥ, ಧಾನ್ಯಗಳು, ತರಕಾರಿಗಳು, ಮೊಟ್ಟೆ, ಮಾಂಸ. ಕೊಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಅದೇ ತರಗಳ ಇದೆ. ಆಮೇಲೆ ಕನ್ನಡ ಪಾಠ ಬೋಧನೆ ಮಾಡೋಂಥವ್ರಿಗೆ ಗೊತ್ತಾಗುತ್ತೆ. 2 ವಿಷಯಗಳನ್ನ ಕೊಟ್ಟಿರ್ತಾರೆ. ಅವೆರಡರಲ್ಲಿ ಯಾವ್ದಾರ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಪತ್ರ ಲೇಖನವನ್ನ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಬೇಕು, ಸಾಕಷ್ಟು ಜಾಗವನ್ನು ಬೇಕು. ಇಲ್ಲ ಸಣ್ಣಕ್ಕೆ ಇಷ್ಟೇ ಸಣ್ಣ ಬರೀತಾರೆ, ಅದು ಎಷ್ಟು ಜಾಗಗಳಿರುತ್ತೋ ಅದನ್ನ ಚೆನ್ನಾಗಿ ಬಳಸ್ಕೊಂಡು ಬರೀಲಿಕ್ಕೆ ಹತ್ತಿರದಲ್ಲಿರುವಂತಹ ಯಾವ್ದಾರ ವಿಷಯಗಳನ್ನ ಕೊಟ್ಟು ಪತ್ರ ಬರವಣಿಗೆಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಲಾಸ್ಟ್ ಒಂದು ಇದನ್ನು ಕೊಟ್ಟಿದ್ದಾರೆ. ಇದೊಂದೇ ಕ್ವಶನ್ ಪೇಪರ್ ಅಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಸಮನ್ವಯಾಧಿಕಾರಿಗಳು ಕಚೇರಿ ಶಿವಮೊಗ್ಗ ಇವರು ಕೂಡ ಅವ್ರದೇ ಆಗಿರುವಂತಹ 2 ಪ್ರತಿ ಸಬ್ಜೆಕ್ಟಿಗೆ 2 ಪ್ರಶ್ನೆ ಪತ್ರಿಕೆಗಳನ್ನ PDF ಅಲ್ಲಿ ಕಳಿಸಿದ್ದಾರೆ. ಅದರಲ್ಲೂ ನಮ್ಮ ಕಡೆ ಕವಿ ಪರಿಚಯ ಏನ್ ಕೊಟ್ಟಿದಾರಲ್ಲ, ಆ ಕವಿ ಪರಿಚಯದ ಒಂದು ಚಿತ್ರವನ್ನ ಮತ್ತೆ ಅದರ ವಿವರಣೆಯನ್ನ ಕೊಟ್ಟು ಲಿಖಿತವಾಗಿ ಬರೀತಾ ಇರ್ತೀವಿ. ನೆಕ್ಸ್ಟ್ ಇನ್ನು 10 ಮಾರ್ಕ್ಸ್ ಅನ್ನ ನಾವು ಓರಲ್ ಆಗಿ ಶಾಲೆಯಲ್ಲಿ ಗಣಿತದಲ್ಲಿ ಒಟ್ಟು 6 ಕಲಿಕಾ ಫಲಗಳು ಬರುತ್ತೆ. ಅದರಲ್ಲಿ ಎಸ್ಪೆಷಲಿ